ಗೌರಿ ಸಮುದ್ರ ಮಾರಮ್ಮದೇವಿ ಕೃಪೆಯಿಂದ 7ನೇ ಬಾರಿ ಶಾಸಕನಾಗಿದ್ದೇನೆ ಎಂದ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ನಾಯಕನಹಟ್ಟಿ ಸಮೀಪದ ತಳಕು ಹೋಬಳಿಯ ವಿವಿಧ ಗ್ರಾಮಗಳ ರಸ್ತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ 8.75 ಕೋಟಿ ಅನುದಾನ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಮನೆಕೋಟೆ, ಬಂಜೇಕೆರೆ ಅಭಿವೃದ್ಧಿಯ 3.50 ಕೋಟಿ, ಗೌರಿ ಸಮುದ್ರ ತಮ್ಮಲು ರಸ್ತೆ ಅಭಿವೃದ್ಧಿಗೆ 1.50 ಕೋಟಿ, ಹಿರೇಹಳ್ಳಿ ಗೌರಿಸಮುದ್ರ ರಸ್ತೆ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ, ಚಿಕ್ಕಹಳ್ಳಿ ರಸ್ತೆ ಅಭಿವೃದ್ಧಿಗೆ 1.50 ಕೋಟಿ, ಹಿರೇಹಳ್ಳಿ ಹಾಗೂ ಕಾಕಿಪೋರ್ನಟ್ಟಿ ಗ್ರಾಮಗಳಿಗೆ ಸಿಸಿ ರಸ್ತೆ ಅಭಿವೃದ್ಧಿಗೆ 25 ಲಕ್ಷ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಈ ಕ್ಷೇತ್ರದ ಜನ ಈ ಬಾರಿ ಮಂತ್ರಿ ಆಗ್ತಾರೆ ಎಂಬ ಇಡೀ ರಾಜ್ಯದ ಜನತೆ ನಿರೀಕ್ಷೆ ವಹಿಸಿಕೊಂಡಿದ್ದರು. ಅನಿವಾರ್ಯ ಪರಿಸ್ಥಿತಿಗಳಿಂದ ನನಗೆ ಅದು ಕೈಗೂಡಲಿಲ್ಲ. ತಾಯಿ ರಕ್ಷಣೆ, ಅಭಿಮಾನ ಮತ್ತು ಹೆಚ್ಚು ಶಕ್ತಿ ಕೊಟ್ಟರೆ ನಿಮ್ಮವರ ಮುಖಗಳನ್ನು ನೋಡಿಕೊಂಡು ಸಂತೋಷ ಪಡುತ್ತೇನೆ. ಹೆಚ್ಚಿನ ಕೆಲಸ ಮಾಡುವುದೇ ನನ್ನ ಮೊದಲ ಆದ್ಯತೆ. ಅಧಿಕಾರ ಬರಲಿ ಬಿಡಲಿ, ನೀವೆಲ್ಲರ ಜೊತೆಗೆ ಕೈ ಜೋಡಿಸಿಕೊಂಡು ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ನೀವು ನಮ್ಮನ್ನು ಕೈ ಬಿಡುವುದಿಲ್ಲ, ನಾನು ಸಹ ನಿಮ್ಮನ್ನು ಕೈ ಬಿಡುವುದಿಲ್ಲ. ಯಾವಾಗಲೂ ನಮಗೆ ಪ್ರೋತ್ಸಾಹಿಸಿದರೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡುವುದಾಗಿ ತಿಳಿಸಿದರು. ಗೌರಿ ಸಮುದ್ರ ಜಾತ್ರೆ ಹತ್ತಿರ ಇರುವುದರಿಂದ ಕಾಂಟ್ರಾಕ್ಟರ್ಗಳು ಈಗಿನಿಂದಲೇ ಕೆಲಸ ಮಾಡಬೇಕು. ಜಾತ್ರೆಗೆ ಆಂಧ್ರ, ಬಳ್ಳಾರಿ, ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಈ ಬಾರಿ ಗೌರಿ ಸಮುದ್ರ ಜಾತ್ರೆಯ ಪೂರ್ವಭಾವಿ ಸಭೆಯನ್ನು ತಾಲೂಕು ಮಟ್ಟದಲ್ಲಿ ಸಭೆ ನಡೆಸುತ್ತಿದ್ದೇನೆ. ಆದರೆ ಈ ಬಾರಿ ಗೌರಿ ಸಮುದ್ರ ಗ್ರಾಮದಲ್ಲಿ ಜಾತ್ರೆಯ ಪೂರ್ವ ಸಭೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಹಾಲನಾಯಕನ ಕೋಟೆಯ ನೊಂದ ಮಹಿಳೆ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳು ಕಳೆದರೂ ನಮ್ಮ ಗ್ರಾಮಕ್ಕೆ ಬಸ್ ಸಂಪರ್ಕವಿಲ್ಲ. ನಿಮ್ಮ ಮಕ್ಕಳು ಹಿರೇಹಳ್ಳಿ ಗ್ರಾಮಕ್ಕೆ ಹೋಗ್ತಾರೆ. ಬಸ್ ಸಂಪರ್ಕವಿಲ್ಲದ ಕಾರಣ ಎಷ್ಟೋ ಮಕ್ಕಳು ಶಾಲೆಯನ್ನು ತೊರೆದಿದ್ದಾರೆ. ಆದ್ದರಿಂದ ಶೀಘ್ರದಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಶಾಸಕ ಎನ್ವೈ ಗೋಪಾಲಕೃಷ್ಣರವರಿಗೆ ಅಳಲು ತೋಡಿಕೊಟ್ಟರು. ಇದಕ್ಕೆ ಸ್ಪಂದಿಸಿದ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಸ್ಥಳದಲ್ಲೇ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿ ಬಸ್ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ಶಾಲಾ ಮಕ್ಕಳಿಗೆ ಓದುವುದಕ್ಕೆ ಯಾವಾಗಲೂ ನನ್ನ ಬೆಂಬಲವಿರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಜಮ್ಮ, ಗೌರಸಮುದ್ರ ಮಾಜಿ ಅಧ್ಯಕ್ಷ ಓಬಣ್ಣ, ಹಿರೇಹಳ್ಳಿ ವಕೀಲ ಮಲ್ಲೇಶ್, ಬಿಜಿಕೆರೆ ನಾಗಭೂಷಣ್, ಚಂದ್ರಣ್ಣ, ರಾಜ್, ವಿಶ್ವನಾಥ್ ರೆಡ್ಡಿ, ಜವಳಿ ಮಂಜು ಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ತಳಕು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ. ಈ ದಿನ ನಮ್ಮ ಜನಪ್ರಿಯ ಶಾಸಕರು ಜನಸಾಮಾನ್ಯರ ನೋವಿಗೆ ಅವರ ಯೋಗಕ್ಷೇಮವನ್ನ ನಿರಂತರವಾಗಿ ನೋಡಿಕೊಳ್ಳುತ್ತಿರುವ ನಮ್ಮ ಚಾಮರಾಜ ಕ್ಷೇತ್ರದ ಕೆ ಹರೀಶ್ ಗೌಡರ 54ನೇ ಹುಟ್ಟುಹಬ್ಬ. ಇವತ್ತು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಎಲ್ಲ ಬಡಾವಣೆಗಳಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ಅವರ ಕಾರ್ಯಕ್ರಮ, ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಚಾಮರಾಜ ಕ್ಷೇತ್ರದ ಸಮಸ್ತ ನಾಗರಿಕರು, ಜನಸಾಮಾನ್ಯರು, ನಮ್ಮ ಮಹಾಜನತೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಿದ್ದಾರೆ. ಈ ದಿನ ನಮ್ಮ ವಾರ್ಡ್ ನಂಬರ್ 20 ವಿಜಯನಗರ ವಾರ್ಡ್ ನಂಬರ್ 20ರ ನಮ್ಮ ಗೋಪಾಲ ಸ್ವಾಮಿ ಅವರು, ನಮ್ಮ ಪ್ರಶಾಂತ್ ಅವರು, ನಮ್ಮ ಇಲ್ಲಿಯ ನಮ್ಮ ನಾಗರಾಜಣ್ಣನವರು, ಸಂಶೋಧನಾ ವಿಭಾಗದ ಅಧ್ಯಕ್ಷರು, ಹಾಗೆ ನಮ್ಮ ಎಲ್ಲ ಮಹಿಳಾ ಮುಖಂಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಯಮ್ಮನವರು, ಹಾಗೆ ನಮ್ಮ ಎಲ್ಲ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ರಾಮಚಂದ್ರ ಎಲ್ಲ ಬಂದಿದ್ದಾರೆ. ಅವರಿಗೆ ಈ ದಿನ ನಮ್ಮ ವಿಜಯನಗರ 1ನೇ ಹಂತದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ, ಪೂಜಾ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ 2028ಕ್ಕೂ ಕೂಡ ಅವರು ಬಹುಮತದಿಂದ ಗೆಲ್ಲಬೇಕು, ಈ ರಾಜ್ಯದ ಮಂತ್ರಿಗಳಾಗಬೇಕು ಅನ್ನುವಂತಹ ಪ್ರಾರ್ಥನೆಯನ್ನ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಅವರು ನಿರಂತರವಾಗಿ ಜನಸಾಮಾನ್ಯರ ಮತ್ತು ಯುವಕರ, ವಿದ್ಯಾರ್ಥಿಗಳ ಅವರು ಉಚಿತ ಲ್ಯಾಪ್ಟಾಪ್ ಇರ್ಬೋದು, ಓಂ ಶಕ್ತಿ ಪ್ರವಾಸ ಇರ್ಬೋದು, ಧರ್ಮಸ್ಥಳದ ಒಂದು ಉದ್ಯೋಗ ಮೇಳ, ಧರ್ಮಸ್ಥಳದ ಯಾತ್ರೆ ಎಲ್ಲವನ್ನ ನಿರಂತರವಾಗಿ ನಾವೆಲ್ಲರೂ ಕೂಡ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನು ನಿರಂತರವಾಗಿ ಸಂಘಟನೆಯಲ್ಲಿ ತೊಡಗಿಸಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ನಿಮ್ಮ ವಾಹಿನಿ ಮುಖಾಂತರ ಈ ದಿನ ಕೇಳ್ಕೊತಿದ್ದೀನಿ. ಇವತ್ತೇನೇನು ಕಾರ್ಯಕ್ರಮಗಳು? ಈ ದಿನ ಅವರು ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಈಗ ಬೆಳಿಗ್ಗೆ ನಂಜನಗೂಡಿಗೆ ಹೋಗಿ ನಂಜುಂಡೇಶ್ವರನ ದರ್ಶನವನ್ನು ಪಡೆದು, ಚಾಮುಂಡಿ ದೇವಿಯ ದರ್ಶನವನ್ನು ಪಡೆದು, ಹಾಗೆ ಕಾಲಭೈರವೇಶ್ವರನ ದರ್ಶನವನ್ನು ಪಡೆದು ಬಂದಂತಮ್ಮ ಕಾಳಮ್ಮ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿಸಿ ನಮ್ಮ ವಾರ್ಡ್ ನಂಬರ್ ಮಂಜುನಾಥಪುರದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಪುಸ್ತಕಗಳು ಮತ್ತೆ ಒಂದು ಬಟ್ಟೆಗಳನ್ನು ಕೊಡುವಂತದ್ದು, ಪಡವಾರಳ್ಳಿಯ ಶಾಲೆ ಎಲ್ಲ ನಿರಂತರವಾಗಿ ಸರ್ಕಾರಿ ಶಾಲೆಗಳ ಮಕ್ಕಳು ಎಲ್ಲಿದ್ದಾರೆ ಅವರೆಲ್ಲರೂ ಕೂಡ ಅವರು ಬಟ್ಟೆ ಮತ್ತೆ ಪುಸ್ತಕಗಳನ್ನು ಕೊಡುವಂಥದ್ದು, ವಿದ್ಯಾರ್ಥಿಗಳ ಜೊತೆ ಒಡನಾಟಗಳನ್ನು ಇಡುವಂಥದ್ದು, ಹಾಗೆ ವಿವಿಧ ಬಡಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರು, ಅಲ್ಲಿಯ ಮಹಾಜನತೆ ಅವರ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. ಇದು ಇವತ್ತಿನ ಸಂಜೆ ತನಕ ಮತ್ತೆ ನಾಳೆ ಬೆಳಗ್ಗೆನೂ ಕೂಡ ಈ ಕಾರ್ಯಕ್ರಮಗಳು ನಡೆಯುತ್ತೆ. ನಿರಂತರವಾಗಿ ಒಂದು 3-4 ದಿವಸ ನಮ್ಮ ಕಾರ್ಯಕರ್ತರು ಈ ಕೆಲಸವನ್ನ ಮಾಡ್ತಿದ್ದಾರೆ. ಅವರು ಹುಟ್ಟುಹಬ್ಬಕ್ಕೆ ಬಹಳ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಒಂದು ಶುಭಾಶಯಗಳನ್ನ ಕೋರ್ತಿದ್ದೇವೆ. ಚಾಮರಾಜ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರು, ಬಡವರ, ದೀನದಲಿತರ ಸಾಮಾಜಿಕ ಕಾರ್ಯಕರ್ತಗಳಾಗಿ ಉತ್ತಮ ಕಾರ್ಯಗಳನ್ನ ಈ ವಾರ್ಡ್ ನಲ್ಲಿ ಮಾಡ್ತಕ್ಕಂತ ನಮ್ಮ ಹರೀಶ್ ಗೌಡರಿಗೆ ಕ್ಷೇತ್ರದಲ್ಲಿ ಉತ್ತಮವಾದಂತ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಅಂತಹ ಒಬ್ಬ ಧೀಮಂತ ನಾಯಕರ
ಒಂದು ಹುಟ್ಟು ಹಬ್ಬಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿ ಭಗವಂತನ ಸನ್ನಿಧಿನಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಅವ್ರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ ಮತ್ತು ಶ್ರೇಯಸ್ಸನ್ನು ಕೊಡ್ಲಿ, ಉನ್ನತ ಸ್ಥಾನಮಾನ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಕ್ಲಿ ಅನ್ನೋ ಭಾವನೆಯಿಂದ ನಾವೆಲ್ಲರೂ ಸೇರಿ ಅವ್ರಿಗೆ ಯೋಗನರಸಿಂಹ ಸ್ವಾಮಿ ಸನ್ನಿಧಿನಲ್ಲಿ ಅವರಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಅವ್ರಿಗೆ ಶ್ರೇಯಸ್ ಸಿಕ್ಲಿ ಅಂತ ಹೇಳಿ ನಾವಾದ್ರೂ ಭಾವಿಸ್ತಾ ಇದ್ದೇವೆ. ಅವರು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೆಲಸಗಳನ್ನ ಮಾಡಿ ಬಡವರ ದೀನದಲಿತರ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ 28ರಲ್ಲೂ ಸಹ ಅವರ ಗೆಲ್ಲುಗೆ ನಾವು ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದೇ ರೀತಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ನಾವು ಮಾಡ್ತೇವೆ. ಖಂಡಿತವಾಗೂ ಮುಂದಿನ ಚುನಾವಣೆಯಲ್ಲಿ ನಮ್ಮ ಗೋಪಾಲ ಸ್ವಾಮಿ ಅವರು ಇರ್ಬೋದು, ನಮ್ಮ ರವಿ ಅವರು ಇರ್ಬೋದು, ಲಕ್ಷ್ಮಿ ಅವರು ಇರ್ಬೋದು, ಕುಸುಮ ಎಲ್ಲ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿದ್ದಾರೆ ಇಲ್ಲಿ. ಅವರೆಲ್ಲರ ಪರವಾಗಿ ನಾವು ದುಡಿದು ಅವರನ್ನ 2028ರ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ. ಅವರ ಶ್ರೇಯಸ್ಸನ್ನು ನಾವು ಕೋರ್ಲಿಕ್ಕೆ ಇಲ್ಲೆಲ್ಲ ಸೇರಿದ್ದೇವೆ. ಅವ್ರಿಗೆ ಶುಭಾಶಯಗಳು. ಐ ವಿಶ್ ಯು ಆಲ್ ಸಕ್ಸಸ್. ಐ ವಿಶ್ ಯು ಹ್ಯಾಪಿ ಬರ್ತ್ಡೇ ಹರೀಶ್ ಗೌಡ ಸರ್. ಶಾಸಕರಾದಂತ ಕೆ ಹರೀಶ್ ಗೌಡ್ರ 54ನೇ ಹುಟ್ಟುಹಬ್ಬನ ಇವತ್ತೇನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ನಾವು ಕ್ಷೇತ್ರದ ಜನತೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಆದಿದೇವತೆ ಹಾಗೂ ನಂಜುಂಡೇಶ್ವರ ಬೆಟ್ಟದ ಮಾದಪ್ಪ, ಬಿಳಿಗಿರಿ ರಂಗಸ್ವಾಮಿ ಅವರ ನಂಬಿಕೆಯ ಕೊಲ್ಲೂರು ಮೂಕಾಂಬಿಕೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಹಾಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಇವರೆಲ್ಲರ ಒಂದು ದಯೆಯಿಂದ ಅವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಬಂದಿವತ್ತು ಏನೋ ಒಂದು ಶಾಸಕರಾಗಿ ಇವತ್ತೇನು ಒಂದು ಸಾಧನೆ ಅಭಿವೃದ್ಧಿ ಹರಿಕಾರರಾಗಿ ಮಾಡ್ತಾ ಇದ್ದಾರೆ. ಅವರ ಈ ಅಭಿವೃದ್ಧಿಯ ಕಾರ್ಯಗಳು ಇದೇ ರೀತಿ ಮುಂದುವರ್ಸಕ್ಕೆ ಈ ಎಲ್ಲಾ ದೇವತೆ ಮತ್ತು ದೇವರುಗಳ ಸಹಾಯದಿಂದ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ. ಅವರಿಗೆ ಈ ತರ ಆಶೀರ್ವಾದ ಇನ್ನಷ್ಟು ಹೆಚ್ಚು ಕೊಡ್ಲಿ. ಹಾಗೆ ಇವತ್ತು ಏನು ಯೋಗನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವು ಅವರಿಗೆ ಅರ್ಚನೆ ಮಾಡಿ ಅವ್ರಿಗೆ ಏನ್ ಶುಭ ಹಾರೈಸ್ತಾ ಇದ್ದೇವೆ. ಅವರಿಗೆ ಇದೇ ತರ ಈ ಕ್ಷೇತ್ರದ ಜನತೆಯ ಕೆಲಸಗಳನ್ನ ಮತ್ತೆ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಕ್ಕೆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜನಪ್ರಿಯ ಶಾಸಕರಾದಂತಹ ಹರೀಶ್ ಅಣ್ಣನವರ ಹುಟ್ಟುಹಬ್ಬವನ್ನ ಇಡೀ ಚಾಮರಾಜ ಕ್ಷೇತ್ರದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ವಾರ್ಡ್ ನಂಬರ್ 20 ವಿಜಯನಗರದಲ್ಲಿ ನಮ್ಮ ಇಂದಿರಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಮಹಿಳಾ ಅಧ್ಯಕ್ಷರು ಮತ್ತೆ ನಮ್ಮ 24ನ ಅಧ್ಯಕ್ಷರು ಎಲ್ಲಾ ಕಾರ್ಯಕಾರಿ ಸಮಿತಿ ಎಲ್ಲ ಸೇರಿ ಇವತ್ತು ಯೋಗ ನರಸಿಂಹ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರವರ ಇವತ್ತು ಅವರ ಹುಟ್ಟುಹಬ್ಬ ಮೈಸೂರಿನ ವಿಜಯನಗರದ ಯೋಗಾನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಾ ಜನರು, ಅದು ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಮೂರ್ತಿ ಸಾಹೇಬರು ಹಾಗೂ ಎಲ್ಲ ಪ್ರಮುಖ ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷರು, ಆಮೇಲೆ ಭೋವಿ ಜನಾಂಗದ ನಮ್ಮ ರಾಮಪ್ಪ ಅವರು ಅಧ್ಯಕ್ಷರು, ಎಲ್ಲ ಅವರ ಸಮ್ಮುಖದಲ್ಲಿ ಇವತ್ತು ಯೋಗಾನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಪರವಾಗಿ ಅವರ ಶುಭಾಶಯವನ್ನ, ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಜನಪ್ರಿಯ ಶಾಸಕರಾದಂತ ಹರೀಶ್ ಗೌಡರವರ ಹುಟ್ಟುಹಬ್ಬವನ್ನ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷರಾದ ರವಿ ಮಂಚೇಗೌಡನ ಕೊಪ್ಪಲು ಮತ್ತು ಇಂದಿರಾ ಗಾಂಧಿ ಬ್ಲಾಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಮಹಿಳಾ ಕಾಂಗ್ರೆಸ್ಸಿನ ನಾಯಕರುಗಳು ಇವತ್ತು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರೋದಿಕ್ಕೆ ಇಲ್ಲಿ ನಾವು ಪೂಜೆ ಮಾಡಿ ಬಂದಿದ್ದೇವೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚು ಶಕ್ತಿಯನ್ನ ನೀಡಿ ಏನು ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನ ತಾಯಿ ನೀಡ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಹರೀಶ್ ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಮುಖಾಂತರ ಕೋರ್ತಾ ಇದ್ದೀವಿ. ಯುವಕ ಸದಾ ಜನರೊಂದಿಗಿರ್ತಕ್ಕಂಥ ಸನ್ಮಾನ್ಯ ಹರೀಶ್ ಗೌಡ್ರವರಿಗೆ ಈ ದಿನದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುವುದರ ಮೂಲಕ ಈ ಸನ್ನಿಧಿಯಲ್ಲಿ ಚಾಮುಂಡೇಶ್ವರಿಯ ಒಂದು ಕ್ಷೇತ್ರದಲ್ಲಿ ಯೋಗನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸಿರ್ತಕ್ಕಂಥ ಈ ಯೋಗನರಸಿಂಹ ಸ್ವಾಮಿ ಅವರ ಆಶೀರ್ವಾದ ಅವರ ಮೇಲೆ ಇರ್ಲಿ, ಅವರಿಗೆ ಆರೋಗ್ಯ ಕೊಡ್ಲಿ, ಸದಾ ಜನರ ಜೊತೆಗಿರ್ತಕ್ಕಂಥ ಒಂದು ಸೌಭಾಗ್ಯ ಅವರಿಗೆ ನೀಡಿದೆ. ಮುಂದೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸರ್ಕಾರದ ಎಲ್ಲ ಉನ್ನತ ಹುದ್ದೆಗಳು ಕೂಡ ದೊರಲಿ ಅಂತ ಹೇಳಿ ನಮ್ಮ ತಾಯಿ ಚಾಮುಂಡೇಶ್ವರಿ ಹಾಗೂ ಯೋಗನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರ ಪರವಾಗಿ ಈ ದೇವರಾಜ ಅರಸು ಬ್ಲಾಕ್ನ ರವಿರವರು, ಇಂದಿರಾ ಗಾಂಧಿ ಬ್ಲಾಕ್ನ ರವಿರವರು ಮತ್ತು ಅವರ
ಸಹಪಾಠಿಗಳು ಮತ್ತೆ ಮುಖಂಡರಾಗಿರ್ತಕ್ಕಂಥ ಗೋಪಾಲ ಸ್ವಾಮಿಯವರು ಸ್ವಾಮೀಜಿಯವರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಮತ್ತೊಮ್ಮೆ ಹರೀಶ್ ಗೌಡ್ರಿಗೆ ಹುಟ್ಟುಹಬ್ಬವನ್ನ ಶುಭಾಶಯವನ್ನ ಕೋರ್ತಾ రోడ్ అవుతుందా రెడీ చేస్తా ఉంటారు రోడ్ అయిపోతా ఉంటుంది బస్ కూడా ఇడుస్తాను ఎన్ని గంటలకు రావాలా ఎన్ని గంటలో ಬೆಳಿಗ್ಗೆ ಬಾರ ಮುಂದಕ್ಕೆ ಸಾಯಾనికి ಇಲ್ಲ ಅದು ಇಲ್ಲೇ ವಾಸ ಲೈಬ್ರರಿ ಇಲ್ಲ ಪ್ರಾಬ್ಲಮ್ ಆಗಿದೆ ఇవిడే చెప్తాను ఇప్పుడు ఫోన్ చేస్తున్నారు మీ ఎదురు ಹೇಳ್ತೀನಿ రోడ్ బాగా అంద అర్థం ఇప్పుడు దానికి అది రెడీ ఉంది నీ పేరెంట్స్ ನಾನೇ ಮಾಡಿದ್ರೆ ಗೊತ್ತುಂಟೆ ಬಾ ಅದು ಸ್ಕೂಲ್ ಆಟ ಮಾಡ್ತಾ ಇಲ್ಲ ముందు వచ్చేటప్పుడు ఎమ్మెల్యే వస్తావు ಅಂತಂದಿದ್ದ ಆ ಎಮ್ಮನ ಒಂದು ಆಶೀರ್ವಾದ ಭಾರಿ ಬಲವಾದ ಆಶೀರ್ವಾದ ಇವತ್ತೇನು ನಮ್ಮ ಮಂತ್ರಿ ಆಗ್ತೀನಿ ಇಡೀ ರಾಜ್ಯದಲ್ಲೇ ನನ್ನ ಮೇಲೆ ಕಣ್ಣಾಕಿದ್ರು ಗ್ಯಾರಂಟಿ ಆಗ್ತಾರೆ 100% ಆಗ್ತಾರೆ ನಾ ಅಭಿಮಾನ ಪ್ರೀತಿ ಮತ್ತೆ ಗ್ಯಾರಂಟಿ ಇಟ್ಕೊಂಡಿದ್ರು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನನಗೆ ಅದು ಕೈಗೂಡಲಿಲ್ಲ ಆ ತಾಯಿಯ ಒಂದು ರಕ್ಷಣೆ ಅಭಿಮಾನ ಮತ್ತು ಅಮ್ಮ ಹೆಚ್ಚಿನ ಶಕ್ತಿ ಕೊಟ್ಟರೆ ನಿಮ್ಮೆಲ್ಲರ ಮುಖಗಳು ನೋಡ್ಕೊಂಡು ಸಂತೋಷವಾಗಿ ಹೆಚ್ಚಿನ ಕೆಲಸ ನಾನು ಮಾಡಕ್ಕೆ ಹೋಗ್ತೀನಿ ನಾವು ಅಧಿಕಾರ ಬರಲಿ ಬಿಡಲಿ ನಾನಂತೂ ನಿಮ್ಮ ಜೊತೆಗೆ ಇರ್ತೀನಿ ನೀವೆಲ್ಲ ನಮ್ಮ ಜೊತೆಗೆ ಇರ್ತೀರಿ ನೀವೇ ನಮ್ಮನ್ನು ಕೈ ಬಿಡೋದಿಲ್ಲ ನಾವು ನಿಮಗೆ ಕೈ ಬಿಡಕ್ಕೆ ಹೋಗೋದಿಲ್ಲ ಯಾವಾಗಲೂ ಕೂಡ ನೀವು ನಾವು ಒಂದಾಗಿ ಇನ್ನೂ ಹೆಚ್ಚಿನ ಕೆಲಸಗಳು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡೋಣ ಮುಂದೆ ಗೌರಸಮುದ್ರ ಜಾತ್ರೆ ಇನ್ನೇನು ಮೀಟಿಂಗ್ ಮಾಡಬೇಕಾಗುತ್ತೆ ಕೂಡಲೇ ಅದನ್ನ ಎಲ್ಲ ಚರಿಕೆರೆ ತಾಲೂಕಿನಲ್ಲಿ ಅಲ್ಲೇ ಮಾಡ್ತಾ ಇದ್ವಿ ಈ ಸರಿ ನಾನು ಅಧಿಕಾರಿಗಳೆಲ್ಲ ಕರ್ಕೊಂಡು ಇಲ್ಲೇನೇ ಕಾರ್ಯಕ್ರಮ ನಾನು ಇಲ್ಲೇ ಮೀಟಿಂಗ್ ಮಾಡ್ತಿದ್ವಿ ಈಗ ಅಂತೇಳಿ ಇವತ್ತು ಕರೆದಿದ್ರಿ ಮಾತಾಡ್ಬೇಕು ಅನಿಸ್ಕೊಂಡಿರ್ಲಿಲ್ಲ ನೀವೇನು ಬಹಳ ಅನಿರೀಕ್ಷಿತವಾಗಿ ಇದೆಲ್ಲ ಹಾಕಿ ಸುಮ್ಮನೆ ವೇಸ್ಟ್ ಮಾಡ್ಕೊಂಡ್ರಿ ಇದ್ರ ಬದಲಾಗ ಒಗ್ಗರಣೆ ಅದು ಎಲ್ಲ ಮಾಡ್ಸಕ್ಕೆ ಒಂದು 4 ಜನ ಹೆಚ್ಚಿಗೆ ತಿಂತಿದ್ರು ಇವೆಲ್ಲ ಇಂಥ ಅದಕ್ಕೆ ಇದೆಲ್ಲ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳಿದ್ರು ಇನ್ನು ಊಟ ಮಾಡ್ರಿ ತಿಂಡಿ ತಿನ್ರಿ ಇಂಥ ಈಗೆಲ್ಲ ಹೈಟೆಕ್ ಅಂಗನವಾಡಿ ಸೇರಿಸೋಣ ಸರ್ ಅಂತ ಹಲೋ ಸುರೇಶು ಇಲ್ಲಿ ಪಾಲ್ನಾಯ್ಕನ ಕೋಟೆಗೆ ಬಂದಿಲ್ರಿ ಇಲ್ಲಿ ಸ್ಕೂಲ್ ಎಲ್ಲ ಮುರಿದೋಗಿತ್ತಲ್ರಿ ಇದು ಸರ್ ಅದೇ ಇವಾಗ ಸೆಪ್ರೇಟಲ್ಲಿ ಸೇರಿಸಿದ್ವಿ ಸರ್ ಸೇರಿಸಿದ್ವಿ ಸರ್ ಆಮೇಲೆ ರಿಪೇರಿಂಗು ಸೇರಿಸಿದ್ವಿ ಸರ್ ಸೇರಿಸಿ ಆಮೇಲೆ ಗಿಡ ಅದ್ರ ಸ್ವಲ್ಪ ಕಟ್ಟೆ ನೀವು ಮೇಸ್ಟ್ರು ಸ್ವಲ್ಪ ರಿಮೂವ್ ಮಾಡಿಸ್ಬೇಕು ಅದು ನೋಡಿ ಇವೆರಡು ರೂಮ್ಗಳ ಸೇರಿಸಪ್ಪ ಇವೆಲ್ಲ ಡ್ಯಾಮೇಜ್ ಸೇರಿಸಿದ್ವಿ ಸರ್ ನಾಳೆ ಹೋಗಿ ಭೇಟಿ ಮಾಡಿ ರಿಮೂವ್ ಮಾಡಿಸ್ತೀವಿ ಸರ್ ಯಾವ ಬಂದಿರ್ಬೇಕಲ್ಲ ಚಳಿಕೆರೆಗೆ ಇವ ಸರ್ ಇಲ್ಲ ಇದು ಸಬ್ಮಿಟ್ ಎಲ್ಲ ಹೋಗಿದೆ ಸರ್ ಈಗ ಇದು ಸೇರಿಸಿ ಎರಡು ಸೇರಿಸಿದ್ವಿ ಸರ್ ಸೇರಿಸಿದ್ವಿ ಸೇರಿಸಿರಾ ಹೌದು ಸರ್ ಸೇರಿಸಿದೆ ಸರ್ ಸರಿ ಸರ್ ನೀವು ಯಾರಿಗನ್ನ ಜನಗಳಲ್ಲಿ ಬಂದವ್ರಿಗೆ ಒಂದು 10 ಜನಕ್ಕೆ ಊಟ ಹಾಕ್ಸ್ಬಿಟ್ರಿ ಇಲ್ಲ ತಿಂಡಿ ಕೊಡಿಸ್ಬಿಟ್ರಿ ಇಲ್ಲ ಸಣ್ಣ ಸಣ್ಣ ಮಕ್ಳು ಯಾರನ್ನ ಇದ್ರೆ ಹಾಲು ಇಲ್ದವ್ರಿಗೆ ಹಾಲು ಕೊಡಿಸ್ಬಿಟ್ರಿ ಈ ತರ ಮಾಡ್ರಿ ಈ ಕೆಲಸ ಮಾಡಿದ್ರೆ ನಂಗೆ ಭಾರಿ ಖುಷಿ ಆಗುತ್ತೆ ನನಗೆ ಹೀಗಾಗಿ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಎಲ್ಲ ನಮ್ಮ ಹುಡುಗರೆ ನಮ್ಮ ಸ್ನೇಹಿತರು ಓಬಣ್ಣ ಚಂದ್ರಣ್ಣ ನಮ್ಮ ಗಂಗಾಧರ ಇವರೆಲ್ಲರೂ ಬಂದರು ಓಬಣ್ಣ ಕೂಡ ಪಕ್ಕದ ಹೊಲಿದ್ದ ಬಾಬು ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿ ಜೊತೆಯಲ್ಲಿ ಎಲ್ಲ ಹನುಮಂತಹಳ್ಳಿಯಿಂದ ನಮ್ಮ ಎಲ್ಲ ಬಂದರು ಜಯಣ್ಣ ಮಾರಣ್ಣ
ಗೌರಿ ಸಮುದ್ರ ಮಾರಮ್ಮದೇವಿ ಕೃಪೆಯಿಂದ 7ನೇ ಬಾರಿ ಶಾಸಕನಾಗಿದ್ದೇನೆ ಎಂದ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ನಾಯಕನಹಟ್ಟಿ ಸಮೀಪದ ತಳಕು ಹೋಬಳಿಯ ವಿವಿಧ ಗ್ರಾಮಗಳ ರಸ್ತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ 8.75 ಕೋಟಿ ಅನುದಾನ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಮನೆಕೋಟೆ, ಬಂಜೇಕೆರೆ ಅಭಿವೃದ್ಧಿಯ 3.50 ಕೋಟಿ, ಗೌರಿ ಸಮುದ್ರ ತಮ್ಮಲು ರಸ್ತೆ ಅಭಿವೃದ್ಧಿಗೆ 1.50 ಕೋಟಿ, ಹಿರೇಹಳ್ಳಿ ಗೌರಿ ಸಮುದ್ರ ರಸ್ತೆ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ, ಚಿಕ್ಕಹಳ್ಳಿ ರಸ್ತೆ ಅಭಿವೃದ್ಧಿಗೆ 1.50 ಕೋಟಿ, ಹಿರೇಹಳ್ಳಿ ಹಾಗೂ ಕಾಕಿಬೋರ್ನಟ್ಟಿ ಗ್ರಾಮಗಳಿಗೆ ಸಿಸಿ ರಸ್ತೆ ಅಭಿವೃದ್ಧಿಗೆ 25 ಲಕ್ಷ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಈ ಕ್ಷೇತ್ರದ ಜನ ಈ ಬಾರಿ ಮಂತ್ರಿ ಆಗ್ತಾರೆ ಎಂಬ ಇಡೀ ರಾಜ್ಯದ ಜನತೆ ನಿರೀಕ್ಷೆ ವಹಿಸಿಕೊಂಡಿದ್ದರು. ಅನಿವಾರ್ಯ ಪರಿಸ್ಥಿತಿಗಳಿಂದ ನನಗೆ ಅದು ಕೈಗೂಡಲಿಲ್ಲ. ತಾಯಿ ರಕ್ಷಣೆ, ಅಭಿಮಾನ ಮತ್ತು ಹೆಚ್ಚು ಶಕ್ತಿ ಕೊಟ್ಟರೆ ನಿಮ್ಮವರ ಮುಖಗಳನ್ನು ನೋಡಿಕೊಂಡು ಸಂತೋಷ ಪಡುತ್ತೇನೆ. ಹೆಚ್ಚಿನ ಕೆಲಸ ಮಾಡುವುದೇ ನನ್ನ ಮೊದಲ ಆದ್ಯತೆ. ಅಧಿಕಾರ ಬರಲಿ ಬಿಡಲಿ, ನೀವೆಲ್ಲರ ಜೊತೆಗೆ ಕೈ ಜೋಡಿಸಿಕೊಂಡು ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ನೀವು ನಮ್ಮನ್ನು ಕೈ ಬಿಡುವುದಿಲ್ಲ, ನಾನು ಸಹ ನಿಮ್ಮನ್ನು ಕೈ ಬಿಡುವುದಿಲ್ಲ. ಯಾವಾಗಲೂ ನಮಗೆ ಪ್ರೋತ್ಸಾಹಿಸಿದರೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡುವುದಾಗಿ ತಿಳಿಸಿದರು. ಗೌರಿ ಸಮುದ್ರ ಜಾತ್ರೆ ಹತ್ತಿರ ಇರುವುದರಿಂದ ಕಾಂಟ್ರಾಕ್ಟರ್ಗಳು ಈಗಿನಿಂದಲೇ ಕೆಲಸ ಮಾಡಬೇಕು. ಜಾತ್ರೆಗೆ ಆಂಧ್ರ, ಬಳ್ಳಾರಿ, ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಈ ಬಾರಿ ಗೌರಿ ಸಮುದ್ರ ಜಾತ್ರೆಯ ಪೂರ್ವಭಾವಿ ಸಭೆಯನ್ನು ತಾಲೂಕು ಮಟ್ಟದಲ್ಲಿ ಸಭೆ ನಡೆಸುತ್ತಿದ್ದೇನೆ. ಆದರೆ ಈ ಬಾರಿ ಗೌರಿ ಸಮುದ್ರ ಗ್ರಾಮದಲ್ಲಿ ಜಾತ್ರೆಯ ಪೂರ್ವ ಸಭೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಹಾಲನಾಯಕನ ಕೋಟೆಯ ನೊಂದ ಮಹಿಳೆ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳು ಕಳೆದರೂ ನಮ್ಮ ಗ್ರಾಮಕ್ಕೆ ಬಸ್ ಸಂಪರ್ಕವಿಲ್ಲ. ನಿಮ್ಮ ಮಕ್ಕಳು ಹಿರೇಹಳ್ಳಿ ಗ್ರಾಮಕ್ಕೆ ಹೋಗ್ತಾರೆ. ಬಸ್ ಸಂಪರ್ಕವಿಲ್ಲದ ಕಾರಣ ಎಷ್ಟೋ ಮಕ್ಕಳು ಶಾಲೆಯನ್ನು ತೊರೆದಿದ್ದಾರೆ. ಆದ್ದರಿಂದ ಶೀಘ್ರದಲ್ಲೇ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಶಾಸಕ ಎನ್ವೈ ಗೋಪಾಲಕೃಷ್ಣರವರಿಗೆ ಅಳಲು ತೋಡಿಕೊಟ್ಟರು. ಇದಕ್ಕೆ ಸ್ಪಂದಿಸಿದ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಸ್ಥಳದಲ್ಲೇ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಅವರಿಗೆ ಫೋನ್ ಮೂಲಕ ಸಂಪರ್ಕಿಸಿ ಬಸ್ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ಶಾಲಾ ಮಕ್ಕಳಿಗೆ ಓದುವುದಕ್ಕೆ ಯಾವಾಗಲೂ ನನ್ನ ಬೆಂಬಲವಿರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಜಮ್ಮ, ಗೌರಸಮುದ್ರ ಮಾಜಿ ಅಧ್ಯಕ್ಷ ಓಬಣ್ಣ, ಹಿರೇಹಳ್ಳಿ ವಕೀಲ ಮಲ್ಲೇಶ್, ಬಿಜಿಕೆರೆ ನಾಗಭೂಷಣ್, ಚಂದ್ರಣ್ಣ, ರಾಜ್, ವಿಶ್ವನಾಥ್ ರೆಡ್ಡಿ, ಜವಳಿ ಮಂಜು ಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ತಳಕು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಹರೀಶ್, ಚಿತ್ರದುರ್ಗ. ಸ್ವಲ್ಪ ಸರಿಯಾಗಿ ಬರಂಗೆ ಮಾಡಪ್ಪ ಆಯ್ತಮ್ಮ. ಆಯ್ತು. ಮುಂದೆ వచ్చేటప్పుడు ಎಮ್ಮೆಲ್ಯೇ ವಸ್ತುವಪ್ಪ ಹೆಂಗೆ ಅಂತಂದಿದ್ದ ಆ ಎಮ್ಮನ ಒಂದು ಆಶೀರ್ವಾದ ಭಾರಿ ಬಲವಾದ ಆಶೀರ್ವಾದ. ಇವತ್ತೇನು ನಮ್ಮ ಮಂತ್ರಿ ಆಗ್ತೀನಿ ಇಡೀ ರಾಜ್ಯದಲ್ಲೇ ನನ್ನ ಮೇಲೆ ಕಣ್ಣಾಕಿದ್ರು. ಗ್ಯಾರಂಟಿ ಆಗ್ತಾರೆ, 100% ಆಗ್ತಾರೆ. ನಾವು ಅಭಿಮಾನ, ಪ್ರೀತಿ ಮತ್ತು ಗ್ಯಾರಂಟಿ ಇಟ್ಕೊಂಡಿದ್ರು. ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನನಗೆ ಅದು ಕೈಗೂಡಲಿಲ್ಲ. ಆ ತಾಯಿಯ ಒಂದು ರಕ್ಷಣೆ, ಅಭಿಮಾನ ಮತ್ತು ಆ ಎಮ್ಮ ಹೆಚ್ಚಿನ ಶಕ್ತಿ ಕೊಟ್ಟರೆ ನಿಮ್ಮೆಲ್ಲರ ಮುಖಗಳು ನೋಡ್ಕೊಂಡು ಸಂತೋಷವಾಗಿ ಹೆಚ್ಚಿನ ಕೆಲಸ ನಾನು ಮಾಡೋಕ್ಕೆ ಹೋಗ್ತೀನಿ. ನಾವು ಅಧಿಕಾರ ಬರಲಿ ಬಿಡಲಿ, ನಾನಂತೂ ನಿಮ್ಮ ಜೊತೆಗಿರ್ತೀನಿ, ನೀವೆಲ್ಲ ನಮ್ಮ ಜೊತೆಗಿರ್ತೀರಿ. ನೀವೇನು ನಮ್ಮನ್ನು ಕೈ ಬಿಡೋದಿಲ್ಲ.
ನಾವು ನಿಮಗೆ ಕೈ ಬಿಡೋಕ್ಕೆ ಹೋಗೋದಿಲ್ಲ. ಯಾವಾಗಲೂ ಕೂಡ ನಾವು ಒಂದಾಗಿ ಇನ್ನೂ ಹೆಚ್ಚಿನ ಕೆಲಸಗಳು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಮುಂದೆ ಗೌರಸಮುದ್ರ ಜಾತ್ರೆ ಇನ್ನೇನು ಮೀಟಿಂಗ್ ಮಾಡಬೇಕಾಗುತ್ತೆ ಕೂಡಲೇ. ಅದನ್ನೆಲ್ಲ ಚಳ್ಳಕೆರೆ ತಾಲೂಕಿನಲ್ಲಿ ಅಲ್ಲೇ ಮಾಡ್ತಾಯಿದ್ವಿ. ಈ ಸರಿ ನಾನು ಅಧಿಕಾರಿಗಳೆಲ್ಲ ಕರ್ಕೊಂಡು ಇಲ್ಲೇ ಕಾರ್ಯಕ್ರಮ, ನಾನು ಇಲ್ಲೇ ಮೀಟಿಂಗ್ ಮಾಡ್ತಿದ್ವಿ. ಈಗ ಅಂತೇಳಿ ಇವತ್ತು ಕರೆದಿದ್ರಿ, ಮಾತಾಡಬೇಕು ಅನ್ನಿಸ್ಕೊಂಡಿರಲಿಲ್ಲ. ನೀವೇನು ಭಾಳ ಅನಿರೀಕ್ಷಿತವಾಗಿ ಇದೆಲ್ಲ ಹಾಕಿ ಸುಮ್ಮನೆ ವೇಸ್ಟ್ ಮಾಡ್ಕೊಂಡ್ರಿ. ಇದ್ರ ಬದಲಾಗಿ ಒಗ್ಗರಣೆ ಅದು ಎಲ್ಲ ಮಾಡಿ ತಕ್ಷಣ ಒಂದು 4 ಜನ ಹೆಚ್ಚಿಗೆ ತಿಂತಿದ್ರು. ಇವೆಲ್ಲ ಅದಕ್ಕೆ ಇದೆಲ್ಲ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳಿದ್ರು. ಇನ್ನು ಊಟ ಮಾಡಿರಿ, ತಿಂಡಿ ತಿನ್ನಿರಿ. ಇಂಥ ಈಗೆಲ್ಲ ಹೈಟೆಕ್ ಅಂಗನವಾಡಿ ಸೇರಿಸೋಣ ಸರ್ ಅಂತ. ಹಲೋ ಸುರೇಶು, ಇಲ್ಲಿ ಪಾಲ್ನಾಯಕನಕೋಟೆಗೆ ಬಂದಿಲ್ರಿ, ಇಲ್ಲಿ ಸ್ಕೂಲ್ ಎಲ್ಲ ಮುರಿದೋಗಿತ್ತಲ್ರಿ ಇದು? ಸರ್ ಅದೇ ಇವಾಗ ಸೆಪ್ರೇಟಲ್ಲಿ ಸೇರಿಸಿದ್ವಿ ಸರ್, 2 ರೂಮ್ ಸೇರಿಸಿದ್ವಿ ಸರ್, ಆಮೇಲೆ ರಿಪೇರಿಗೂ ಸೇರಿಸಿದ್ವಿ ಸರ್. ಸೇರಿಸಿ ಆಮೇಲೆ ಗಿಡ ಅದ್ರ ಸ್ವಲ್ಪ ಕಟ್ಟಿ ನೀವು ಮೇಸ್ಟ್ರುಗಳ ಸ್ವಲ್ಪ ರಿಮೂವ್ ಮಾಡಿಸ್ಬೇಕು. ಅದು ನೋಡಿ ಇವೆರಡು ರೂಮ್ಗಳ ಸೇರಿಸಪ್ಪ, ಇವೆಲ್ಲ ಡ್ಯಾಮೇಜ್ ಸೇರಿಸಿದ್ವಿ ಸರ್. ನಾಳೆ ಹೋಗಿ ಭೇಟಿ ಮಾಡಿ ರಿಮೂವ್ ಮಾಡಿಸ್ತೀವಿ ಸರ್. ಯಾವ ಬಂದಿರ್ಬೇಕಲ್ಲ ಚಳ್ಳಕೆರೆಗೆ ಇವ? ಸರ್ ಇಲ್ಲ, ಇದು ಸೆಪ್ರೇಟ್ ಎಲ್ಲ ಹೋಗಿದೆ ಸರ್. ಈಗ ಇದು ಸೇರಿಸಿ ಎರಡು ಸೇರಿಸಿದ್ವಿ ಸರ್, ಸೇರಿಸಿರಾ? ಹೌದು ಸರ್, ಸೇರಿಸಿದೆ ಸರ್. ಸರಿ ಸರ್. ನೀವು ಯಾರಿಗಾರ ಜನಗಳು ಅಲ್ಲಿ ಬಂದವ್ರಿಗೆ ಒಂದು 10 ಜನಕ್ಕೆ ಊಟ ಹಾಕ್ಸ್ಬಿಟ್ರಿ, ಇಲ್ಲ ತಿಂಡಿ ಕೊಡಿಸ್ಬಿಟ್ರಿ, ಇಲ್ಲ ಸಣ್ಣ ಸಣ್ಣ ಮಕ್ಳು ಯಾರನ್ನ ಇದ್ರೆ ಹಾಲಿಲ್ದವ್ರಿಗೆ ಹಾಲು ಕೊಡಿಸ್ಬಿಟ್ರಿ. ಈ ಥರ ಮಾಡಿರಿ. ಈ ಕೆಲಸ ಮಾಡಿದ್ರೆ ನಾನು ಭಾರಿ ಖುಷಿ ಆಗುತ್ತೆ ನನಗೆ. ಹೀಗಾಗಿ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಎಲ್ಲ ನಮ್ಮ ಹುಡುಗರೆ, ನಮ್ಮ ಸ್ನೇಹಿತರುಗಳು, ಓಬಣ್ಣ, ಚಂದ್ರಣ್ಣ, ನಮ್ಮ ಗಂಗಾಧರ, ಇವರೆಲ್ಲರೂ ಬಂದರು. ಓಬಣ್ಣ ಕೂಡ ಪಕ್ಕದ ಅಲ್ಲಿಂದ ಬಾಬು ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿ. ಜೊತೆಯಲ್ಲಿ ಎಲ್ಲ ಹನುಮಂತಹಳ್ಳಿಯಿಂದ ನಮ್ಮ ಎಲ್ಲ ಬಂದರೆ ಒಂದು ಜಯಣ್ಣ, ಮಾರಣ್ಣ, ರೋಡ್ ಹೋಗ್ತಲ್ಲ ತಗೊಂಡರು ರೋಡ್ అయిపోతావు ಬಸ್ ಕೂಡ ఇడుస్తాను. ఎన్ని గంటలకు రావాలా? 8 గంటలు. ಬೆಳಿಗ್ಗೆ 7 ಗಂಟೆಗೆ ಬಾರ ಮುಂದಕ್ಕೆ ಸಾಯಂಕಾಲ ಬೆಳಿಗ್ಗೆ 7 ಗಂಟೆಯಿಂದ ಇಲ್ಲ ಲೈಬ್ರರಿ ಇಲ್ಲ. ఇవిడే చెప్తాను. ఇప్పుడు ఫోన్ చేస్తున్నారు, మీ ఎదురుగా చేస్తాను ಹೇಳ್ತೀನಿ. రోడ్ బాగా అందా అర్థం ఇప్పుడు చేశారు దానికి అది రెడీ ఉంది. నీ పేరెంట్స్ ಅದು ಸ್ಕೂಲ್ ಇಲ್ಲ ಹರೀಶ್, ಚಿತ್ರದುರ್ಗ.